92. ವಾ ಏನ್ ಶಮಿ, ಹಂಗಂದ್ರೆ ಇವತ್ತು ನಿನ್ ಕಡೆಯಿಂದ ನಮ್ಗೆಲ್ಲ 290 ಫಿಕ್ಸಾ? Adi, well done. 98. ವಾವ್, ಅದೇ 98. ಸೂಪರ್. ಅದೇ ಈಗ ನೀನ್ ನಮ್ಮೆಲ್ರಿಗೂ 890 ಹಾಕ್ಸ್ತೀಯಾ? 8 ಮಗ, 9 ಹಾಕ್ಸೋಣ ಬಿಡು. ವಾವ್ ಲಕ್ಷ್ಮಿ, ಯಾಕೆ ಲಕ್ಷ್ಮಿ 99 ಬಂದ್ರು ಸುಮ್ಮನಿರೋ ಅಂತಿದ್ಯಾ? ಸುಮ್ಮನಿರೆ, ಟ್ವಿಸ್ಟ್ ಕೊಡ್ಬೇಕು. ಟ್ವಿಸ್ಟ್ ಸರ್ಪ್ರೈಸ್ ಟೆಸ್ಟ್ ಅಲ್ಲಿ ಸರ್ಪ್ರೈಸ್ ರಿಸಲ್ಟ್ ಕೊಟ್ಟಿದ್ದೀರಾ. ಗುಡ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಲಕ್ಷ್ಮಿ ಕೇಶವ್ ಪುರೋಹಿತ್, ಯು ಹ್ಯಾವ್ ಸ್ಕೋರ್ಡ್ 99. ವಾಟ್? 99. ಕಂಗ್ರಾಚುಲೇಷನ್ ಲಕ್ಷ್ಮಿ. ಥ್ಯಾಂಕ್ ಯು. Okay, we'll meet in the next class. ದೇವಕಿ, ಮಾತಾಡ್ಬೇಡ, ಇನ್ನೊಂದು ಪದನೂ ಮಾತಾಡ್ಬೇಡ ಜಯ್. ನಾನ್ ಕೇಳಿಸ್ಕೊಳ್ಳೋದಿಲ್ಲ. ಏನಂದೆ ನೀನು? ಎಲ್ಲವನ್ನು ನಿಮ್ಮ ಅಪ್ಪನ ಹತ್ರ ಕೇಳ್ಕೊ ಅಂದ್ಯಾ? ನಾನು ಅದನ್ನ ನಂಬ್ದೆ. ಪ್ರತಿ ದಿನ ಪ್ರತಿ ಕ್ಷಣ ಹತ್ತು ಬದುಕಿದ್ದೀನಿ. ಕಲ್ಲಾಗಿದ್ದೀನಿ ನೋಡು ಜಯ್. ಬದುಕೇ ಇಲ್ಲ ಅನ್ಕೊಂಡಿರೋ ನೀನೇ ವಾಪಸ್ ಬಂದಿದ್ಯಾ. ನಿನ್ನ ವಿಷಯದಲ್ಲಿ ಹೇಳಿರೋ ಸುಳ್ಳನ್ನ ಇನ್ನು ಎಷ್ಟು ವಿಷಯದಲ್ಲಿ ಹೇಳಿರ್ಬಹುದು. ಎಷ್ಟು ಸತ್ಯಗಳು ನನ್ ಗಮನಕ್ಕೆ ಬಾರ್ದೇನೆ ಹೋಗಿರ್ಬಹುದು. ಏನ್ ಹೇಳ್ತಾ ಇದೆಯಾ ದೇವಕಿ? ಯಾವ ವಿಷಯ ಅದು? ನಿನಗೆ ಯಾಕದು? ನನ್ನ ವಿಷಯ ನಿನಗೆ ಯಾಕೆ ಜೈ? ಇಷ್ಟು ವರ್ಷ ನಾನೊಬ್ಳಿಲ್ಲಿ ಇದ್ದೀನಿ ಅನ್ನೋದನ್ನೇ ಮತ್ತವನು ನೀನು. ದೇವಕಿ, ಬೇಡ, ನನ್ನಿಂದ ದೂರ ಇರು. ನನಗೆ ನಿನ್ನ ನೋಡಕ್ಕೂ ಇಷ್ಟ ಆಗ್ತಿಲ್ಲ. ನನ್ನಿಂದ ದೂರ ಇದ್ಬಿಡು ಜಯ್, ನನ್ನಿಂದ ದೂರ ಇದ್ಬಿಡು. ಏನ್ ಸರ್, ಆನ್ಸರ್ ಪೇಪರ್ ಕೈಗೆ ಸಿಕ್ಕ ತಕ್ಷಣ ಸ್ವೈಟ್ ತಬಕ್ ಸುರ್ ಅಂತ ಎಸ್ಕೇಪ್ ಆಗ್ಬಿಟ್ರಿ? ಚಾಲೆಂಜ್ ಅಲ್ಲಿ ಸೋತೆ ಅಂತ ಗಿಲ್ಟ ಅಥವಾ ನನ್ ಕೈಗೆ ಸಿಕ್ಕಿದ್ರೆ ರೇಗ್ಸಿ ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತೀನಿ ಅನ್ನೋ ಭಯ? ಏನು ಕಾಗೆ ನೋಡ್ತಾ ಇದ್ಯಾ? ಎಕ್ಸಾಕ್ಟ್ಲಿ. ನೀನ್ ಇಷ್ಟೊತ್ತು ಹಾರಿಸ್ತಾ ಇದೆಯಲ್ಲ ಕಾಗೆ, ಅದಿಲ್ಲೇ ಎಲ್ಲಾದ್ರೂ ಸುತ್ತಾಡ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಹಲೋ, ತಾವು ಚಾಲೆಂಜ್ ಅಲ್ಲಿ ಸೋತ್ರಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದು. ಆ ಥರ ಎಲ್ಲ ಏನಿಲ್ಲ. ಏನೋ ಒಳಗಡೆ ಸಿಕ್ಕಾಪಟ್ಟೆ ಸಫೋಕೇಟ್ ಆಗ್ತಾ ಇತ್ತು, ಸ್ವಲ್ಪ ಆಕ್ಸಿಜನ್ ತಗೊಳ್ಳೋಣ ಅಂತ ಆಚೆ ಬಂದೆ ಅಷ್ಟೇ. ಇವಳು ಗುಗ್ಗು, ಇವಳಿಗೇನು ಗೊತ್ತಾಗಲ್ಲ. ಕನ್ನಡ ಮೀಡಿಯಂ ಸ್ಕೂಲು, ಗೌರ್ಮೆಂಟ್ ಸ್ಕೂಲಿಂದ ಬಂದಿರೋ ಪ್ರಾಡಕ್ಟ್ ಅಂತ ಯಾವ ಮಾರಿ ಚಾಲೆಂಜ್ ಆಗ್ಬಿಟ್ಟೆ ಅಲ್ವಾ? ಹಲೋ ಮೇಡಮ್, ಸ್ವಲ್ಪ ಬಿಲ್ಡಪ್ ಕಡಿಮೆ ಮಾಡ್ಕೊಳ್ಳಿ. ನಿನಗಿಂತ ನನಗೆ 1 ಮಾರ್ಕ್ಸ್ ಅಷ್ಟೇ ಕಮ್ಮಿ ಬಂದಿರೋದು. ಏನೋ ಪಾಪ ಗೌರ್ಮೆಂಟ್ ಸ್ಕೂಲಿಂದ ಕಷ್ಟಪಟ್ಕೊಂಡ್ ಬಂದಿದೆ ಹುಡುಗಿ ಅಂತ 1 ಮಾರ್ಕ್ಸ್ ಜಾಸ್ತಿ ಕೊಟ್ಟಿರ್ತಾರ ಅಷ್ಟೇ. ಹೌದೌದೌದೌದು, ಅವ್ರು ನನಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋದಕ್ಕೆ ಅವ್ರು ನಮ್ಮ ಮಾವ ಗಿರಿಧರ್ ಅವ್ರ ಮಗ ನೋಡು. ಈಗೇನು
ನೀನ್ ಗೆದ್ದಿದ್ಯಾ ಅನ್ನೋದನ್ನ ಚುಚ್ಚಿ ಚುಚ್ಚಿ ಮಾತಾಡ್ಬೇಕು ಅಂತ ಬಂದಿದ್ಯಾ? ಅಯ್ಯೋ ಇಲ್ಲ ಅದಿ, ಇಲ್ಲಿ ನಾನ್ ಗೆದ್ದಿರೋದಲ್ಲ, ನೀನ್ ಸೋತಿದ್ಯಾ ಅನ್ನೋದು ಆಕ್ಚುಲ್ ಮ್ಯಾಟರ್ ಆಫ್ ಇಂಡಿಯಾ. ನನ್ ಬ್ರೈನ್ ಸೆಲ್ಸ್ ಏನು ಡ್ಯಾಮೇಜ್ ಆಗಿಲ್ಲ. ಚಾಲೆಂಜು ನನಗೂ ನೆನಪಿದೆ. ಈಗೇನು ನಾನ್ ನಿನ್ಗೆ ಸರ್ವೆಂಟ್ ಆಗಿರ್ಬೇಕು ಅಷ್ಟೇ ತಾನೇ? ಸೋಲಿನ ನೈತಿಕ ಹೊಣೆ ಹೊತ್ತು ಇರ್ಬೇಕಾಗುತ್ತೆ. ಆದ್ರೂ ಬೇಡ ಬಿಡು. ಹಲೋ ಮೇಡಮ್, ನಿಮ್ ಅನುಕಂಪ ಎಲ್ಲ ನಮಗ್ ಬೇಕಾಗಿಲ್ಲ. ಕರುಣೆ, ಅನುಕಂಪ, ಮಮತೆ ಎಲ್ಲ ತೋರ್ಸಕ್ಕೆ ನಾನು ನಿಮ್ಮ ಅಮ್ಮ ಅಲ್ಲ, ನಿನ್ ಹೆಂಡತಿ. ಹೆದರ್ಕೋಬೇಡ, ಯಾರು ಏನು ಕೇಳಿಸ್ಕೊಂಡಿ. ಆಕ್ಚುಲಿ ಅದೇ ನಾನು ಏನ್ ಹೇಳಕ್ ಹೊರಟೆ ಅಂತಂದ್ರೆ, ಅವಾಗ ಕಾಲೇಜಲ್ಲಿ ಈ ತರ ಹೆಲ್ದಿ ಚಾಲೆಂಜಸ್ ಆಗ್ತಾ ಇರ್ಬೇಕು. ಅವಾಗ ಇಬ್ಬರಿಗೂ ಓದಕ್ ಒಳ್ಳೇದಾಗುತ್ತೆ. ಇವಾಗ ನೋಡು, ನಿನಗೂ ಒಳ್ಳೆ ಮಾರ್ಕ್ಸ್ ಬಂತಪ್ಪ, ನನಗೂ ಒಳ್ಳೆ ಮಾರ್ಕ್ಸ್ ಬಂತು. ಆದ್ರೆ ನಿನ್ಗಿಂತ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ನನಗ್ ಬಂತು. ಅಪ್ಪಿ, ಇವೆಲ್ಲ ನಮ್ ಹತ್ರ ಬೇಡ. ಚಾಲೆಂಜ್ ಅಂದ್ಮೇಲೆ ಚಾಲೆಂಜು. ಸೋತಿದೀನಿ, ಸರ್ವೆಂಟ್ ಆಗಿ ಇರ್ತೀನಿ. ಇರ್ಲಿ ಬಿಡು, ಅದು ಇರ್ಲಿ. ಏ, ಯಾವ ನಾಯಿಗ್ ಬೇಕೇ ನಿನ್ನ ಋಣ? ಈ ಆದಿ ಯಾರ ಋಣದಲ್ಲೂ ಬದುಕಲ್ಲ, ಕೊಟ್ಟು ಮಾತನ್ನ ತಪ್ಪಲ್ಲ. ನಿನಗೆ ಕೊಬ್ಬು ಅಂತ ಇಡೀ ಜಗತ್ತಿಗೆ ಗೊತ್ತು ಕಣೋ, ಆದ್ರೆ ಇಷ್ಟೊಂದಿದೆ ಅಂತ ಗೊತ್ತಿರ್ಲಿಲ್ಲ. ಏನೋ ಹೋಗ್ಲಿ ಪಾಪ ಅಂತ ಬಿಟ್ರೆ, ಹಳೆ ಪಿಕ್ಚರ್ ಹೀರೋ ತರ ಡೈಲಾಗ್ ಹೊಡಿತೀಯ. ಸರಿ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳು. ಇವತ್ ಪೂರ್ತಿ ನಾನು ನಿನ್ ಸರ್ವೆಂಟ್. 2020 ಮ್ಯಾಚ್ ಆಡ್ಕೊಂಡು ಎಸ್ಕೇಪ್ ಆಗೋಣ ಅಂತ ಇದ್ಯಾ ಅದಿ? ಆಕ್ಚುಲ್ ಚಾಲೆಂಜ್ ಇರೋದು 1 ಡೇ ಮ್ಯಾಚ್.